ಹಲೋ ಬ್ಯೂಟಿಫುಲ್ ಸೋಲ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನನ್ನ ಒಂದು ಹ್ಯಾಪಿಯೆಸ್ಟ್ ಮೂಮೆಂಟ್ನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ. ಏನಪ್ಪ ಅಂತ ಅಂದರೆ, ಇವತ್ತಿಗೆ ಬಂದು ನಾನು ನನ್ನ 50 ವ್ಲಾಗ್ಸ್ನ ಕಂಪ್ಲೀಟಾಗಿ ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ಮಧ್ಯಾಹ್ನ ನಾನು ನನ್ನ 50ನೇ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ. ಈಗ ನಾನು ಮಾತಾಡ್ತಾ ಇರೋ ವ್ಲಾಗ್ ಬಂದು ನನ್ನ 51ನೇ ವ್ಲಾಗ್ ಆಗುತ್ತೆ. ಸೊ ಕಂಪ್ಲೀಟ್ ನನ್ನ ಯೂಟ್ಯೂಬ್ ವ್ಲಾಗ್ಸ್ನ ಜರ್ನಿ ಹೇಗಿತ್ತು, ನಾ ಹೇಗೆ ಸ್ಟಾರ್ಟ್ ಮಾಡಿದೆ, ನನ್ನ ಅರ್ನಿಂಗ್ ಸ್ಟಾರ್ಟ್ ಆಗಿದೆಯಾ ಇಲ್ವಾ, ಮತ್ತು ನನ್ನ ಯೂಟ್ಯೂಬ್ ಗ್ರೋತ್ ಹೇಗಿದೆ ಇಲ್ಲಿವರೆಗೂ, ಎಷ್ಟು ಮಂತ್ಸ್ ಆಯಿತು ನಾನು ಯೂಟ್ಯೂಬ್ ವೀಡಿಯೋಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿ, ಪ್ರತಿಯೊಂದು ಡೀಟೇಲ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ. ಸೊ ಯಾರಾದರೂ ಹೊಸದಾಗಿ ಯೂಟ್ಯೂಬ್ ಚಾನಲ್ ಎಲ್ಲ ಕ್ರಿಯೇಟ್ ಮಾಡಬೇಕಂತ ಇದ್ದರೆ ಅವ್ರಿಗೆ ಈ ಇನ್ಫಾರ್ಮೇಷನ್ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊತೀನಿ. ಅದಕ್ಕೆ ನಾನು ಈ ವ್ಲಾಗ್ನ ಮಾಡೋಣ ಅಂತ ಅಂದ್ಕೊಂಡೆ. ಮತ್ತು 50 ವ್ಲಾಗ್ಸ್ ಕಂಪ್ಲೀಟ್ ಆಗಿರೋದಕ್ಕೆ ಏನಾದರೂ ಒಂದು ಸ್ಪೆಷಲ್ ವ್ಲಾಗ್ ಮಾಡೋಣ ಅಂತ ನಾನು ಅಂದ್ಕೊಂಡೆ. ತುಂಬ ದಿನ ಆಯಿತು ಈ ಥರ ಕೂತ್ಕೊಂಡು ವ್ಲಾಗ್ಸ್ ಮಾಡಿ. ತುಂಬ ವ್ಲಾಗ್ಸಿಂದ ಆಚೆನೇ ಓಡಾಡ್ಕೊಂಡು ಮಾಡ್ತಾಯಿದ್ದೆ, ಕಂಫರ್ಟಬಲ್ ಅದೇ ಅನಿಸ್ತಾ ಇತ್ತು. ಇಲ್ಲಿ ಕೂತ್ಕೊಂಡು ನಾನು ಸ್ಟಾರ್ಟ್ ಮಾಡಿದ್ದೆ ಈ ಥರ ಕೂತ್ಕೊಂಡು ನಂದು ವಾಚ್ ಕಲೆಕ್ಷನ್ಸು, ಸ್ಯಾರಿ ಕಲೆಕ್ಷನ್ಸ್ ಆ ಥರ ತೋರ್ಸೋಕ್ಕೆ. ಅವಾಗ ನರ್ವಸ್ ಫೀಲ್ ಆಗ್ತಿರ್ಲಿಲ್ಲ. ಇವತ್ತು ಯಾಕೋ ಕೂತ್ಕೊಂಡು ಇಲ್ಲಿ ಮಾತಾಡೋಕ್ಕೆ ಒಂಥರ ನರ್ವಸ್ ಫೀಲ್ ಆಗ್ತಾಯಿದೆ ಅಂತ ಅನ್ಬೋದು, ತುಂಬ ದಿನ ಆಯ್ತಲ್ಲ ಅದಕ್ಕೆ. ಓಕೆ, ಮಾತಾಡ್ತಾ ಕಂಫರ್ಟೇಬಲ್ ಆಗುತ್ತೆ. ತಡ ಮಾಡಿದೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನಾನು ನನ್ನ ಈ ವ್ಲಾಗ್ಸ್ ಜರ್ನಿ ಸ್ಟಾರ್ಟ್ ಮಾಡಿತ್ತು ಏನೋ ಪರ್ಟಿಕ್ಯುಲರ್ ಆಗಿ ನಾನು ವ್ಲಾಗರ್ ಆಗಬೇಕು, ಇಲ್ಲ ವ್ಲಾಗ್ಸ್ ಮಾಡಬೇಕು, ಏನಾದರೂ ಇದರಲ್ಲಿ ಅಚೀವ್ ಮಾಡಬೇಕು ಅನ್ನೋದು ಏನೂ ಐಡಿಯಾ ಇರಲಿಲ್ಲ. ಸೋಷಿಯಲ್ ಮೀಡಿಯಲ್ಲಿ ಏನಾದರೂ ಮಾಡಬೇಕನ್ನೋದು ತುಂಬಾ ಇತ್ತು. ಇದಕ್ಕಿಂತ ಮುಂಚೆ ನಾನು ತುಂಬಾ ಟ್ರೈ ಮಾಡಿದ್ದೀನಿ. ಅದನ್ನು ನಾನು ನನ್ನ 50,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದಮೇಲೆ ಅದ್ರ ಬಗ್ಗೆ ಪ್ರತಿಯೊಂದು ನಾನು ಏನು ಎಫರ್ಟ್ಸ್ ಹಾಕಿದೆ, ಏನೇನು ಚಾನೆಲ್ ಕ್ರಿಯೇಟ್ ಮಾಡಿದೆ, ಎಷ್ಟು ಫ್ಲಾಪ್ ಆಯಿತು, ಏನು ಹಿಟ್ ಆಯಿತು, ಪ್ರತಿಯೊಂದು ಡೀಟೇಲ್ಸು 50,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದಮೇಲೆ ಕೊಡಬೇಕಂತ ಇದ್ದೀನಿ. ಈ ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಆಗಿ ಶ್ರುತಿ ವಿನೋದ್ ವ್ಲಾಗ್ ಸ್ಟಾರ್ಟ್ ಮಾಡಿದಾಗಿಂದ ಇಲ್ಲಿವರೆಗೂ ನನ್ನ ಜರ್ನಿ ಹೇಗಿದೆ, ಗ್ರೋತ್ ಹೇಗಿದೆ, ಮತ್ತು ನಾನು ಇದರಿಂದ ಏನು ಕಲ್ತಿದ್ದೀನಿ ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀನಿ. ಸೊ ನಾನು ನನ್ನ ಬ್ಲಾಗ್ ಜರ್ನಿನ ಸ್ಟಾರ್ಟ್ ಮಾಡಿದ್ದು 24th ಏಪ್ರಿಲ್ 2024 ಒಂದು ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಅಂದರೆ ನಾವು ನಮ್ಮ ಮನೇಲಿ ಅತ್ತೆ ನಮ್ಮ ಅವ್ವಂಗೆ ಸೀರೆಗಳನ್ನ ತಂದಿದ್ರು, ಡೈಲಿ ವೇರ್ ಸ್ಯಾರೀಸು ಕರ್ನಾಟಕ ಸ್ಯಾರಿ ಸೆಂಟರಿಂದ. ಆವಾಗ ನಾನು ಮಕ್ಕಳ ಜೊತೆ ಎಲ್ಲ ದಸರಾ ಹಾಲಿಡೇಸ್ ಇದ್ದಿದ್ದರಿಂದ ಮಕ್ಕಳೆಲ್ಲ ಇಲ್ಲೇ ಇದ್ದರು, ಅವ್ರ ಜೊತೆ ವಾಕಿಂಗಿಗೆ ಹೋಗಿದ್ದೆ. ಆ ಟೈಮಲ್ಲಿ ಸೀರೆ ಅಂಚನ್ನ ಹೊಲಿಯೋಕ್ಕೆ ಕೊಟ್ಬಿಡು ಅಂತ ಮನೇಲಿ ಕೊಟ್ಟರು. ಸರಿ, ನಾನು ಮಕ್ಕಳು ಎಲ್ಲ ವಾಕ್ ಮಾಡ್ಕೊಂಡು ಹಾಗೆ ಹೋಗಿ ಸೀರೆ ಕೊಡುವಾಗ ಮಕ್ಳು ಹೇಳ್ತಾಯಿದ್ರು, ಅವ್ರು ತುಂಬ ವ್ಲಾಗ್ಸ್ ಎಲ್ಲ ನೋಡ್ತಾ ಇರ್ತಾರೆ ಬೇರೆಯವ್ರದ್ದೆಲ್ಲ. ಸೊ ಅವ್ರು ಹೇಳಿದ್ರು, ಅತ್ತೆ ನೀವು ವ್ಲಾಗ್ಸ್ ಯಾಕೆ ಮಾಡಬಾರ್ದು, ಇದೊಂದು ಶಾರ್ಟ್ ವಿಡಿಯೋ ಮಾಡಿ, ನಾನೇ ವಿಡಿಯೋ ಕ್ಯಾಪ್ಚರ್ ಮಾಡ್ತೀನಿ ಮಾಡಿ ಅಂತ ಹೇಳ್ತಾಯಿದ್ರು. ಸೊ ನಾನು ಸುಮ್ಮನೆ ಆಯಿತು ಟೈಮ್ ಪಾಸ್ಗೆ ಅಂದ್ಬಿಟ್ಟು ಆ ವಿಡಿಯೋದಲ್ಲಿ ಏನೂ ಮಾಡಿಲ್ಲ. ಕರ್ನಾಟಕ ಸ್ಯಾರಿ ಸೆಂಟರಿಂದ ಹೀಗೆ ಸೀರೆ ತಂದಿದ್ವಿ, ಇತ್ತಿತ್ತಿತ್ತು ಕಲರು, ಇಷ್ಟು ಪ್ರೈಸ್ ರೇಂಜಲ್ಲಿದೆ ಅಂತ ಹೇಳ್ಬಿಟ್ಟು ಅಲ್ಲೇ ಸೀರೆ ಹೊಲಿಯಕ್ಕೆ ಹಾಕ್ಬಿಟ್ಟು ಬಂದ್ಬಿಟ್ಟೆ. ಆ ವಿಡಿಯೋನ ಕ್ಯಾಪ್ಚರ್ ಮಾಡಿದ್ರು. ಆ ವಿಡಿಯೋ ಎಡಿಟಿಂಗ್ ಮಾಡಿದಾಗ ಅದು ಆಲ್ಮೋಸ್ಟ್ 1 hour 40 seconds ಏನೋ ಆಯಿತು. ನನಗೆ ಆವಾಗ ನಾಲೆಜು ಇಲ್ಲ, ಶಾರ್ಟ್ ವಿಡಿಯೋಸ್ ಬಂದು ಯೂಟ್ಯೂಬಲ್ಲಿ ಬರೀ 1 minute ಮಾತ್ರನೇ ಹಾಕೋಕ್ಕಾಗೋದು ಅಂತ. ಹೆಂಗೋ ಎಡಿಟಿಂಗ್ ಮಾಡಿಬಿಟ್ಟಿದ್ದೀನಲ್ಲ, ವಿಡಿಯೋನು ಮಾಡಿಬಿಟ್ಟಿದ್ದೀನಲ್ಲ, ಸರಿ ಬಿಡು ಅಪ್ಲೋಡ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಆ ಶಾರ್ಟ್ಸ್ನ ಅಪ್ಲೋಡ್ ಮಾಡೋಕ್ಕೆ ಹೋದಾಗ ಅದು ಬರೀ 1 minute ಮಾತ್ರನೇ ತಗೋತಾ ಇತ್ತು. ಸರಿ ಆಯಿತು, ಅರ್ಧಂಬರ್ಧ ವಿಡಿಯೋನೇ ಅಪ್ಲೋಡ್ ಮಾಡಿದೆ. ಇನ್ನೇನು 40 seconds ಉಳಿದಿತ್ತು, ಅದನ್ನು ಪಾರ್ಟ್ 2 ಅಂತ ಹೇಳ್ಬಿಟ್ಟು ಅಲ್ಲೇ ನೆಕ್ಸ್ಟ್ ವಿಡಿಯೋನ ಆ ಮೂಮೆಂಟಲ್ಲೇ ಅಪ್ಲೋಡ್ ಮಾಡಿಬಿಟ್ಟೆ. ಏನು ಒಂದು ಡಿಸ್ಕ್ರಿಪ್ಷನ್ ಕರೆಕ್ಟಾಗಿ ನಾನು ಬರ್ತಿಲ್ಲ, ಹ್ಯಾಶ್ಟ್ಯಾಗ್ಸ್ ಅಂತ ಏನು ಹೇಳ್ತೀವಿ ಅದನ್ನು ನಾನೇನು ಬರ್ತಿಲ್ಲ. ನಾನು ಅದನ್ನು ಯೂಸೇ ಮಾಡಲ್ಲ, ಯೂಟ್ಯೂಬ್ ಜಾಸ್ತಿ ನೋಡೋದು ಇಲ್ಲ. ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡ್ತಾ ಇದ್ದೆ, ಇನ್ಸ್ಟಾಗ್ರಾಮ್ ರೀಲ್ಸ್ ಹಾಕ್ತಾ ಇದ್ದೆ ಬಿಟ್ಟರೆ ಯೂಟ್ಯೂಬ್ ಅಷ್ಟು ನೋಡ್ತಾ ಇರಲಿಲ್ಲ. ಯೂಶ್ವಲಿ ನಾನು ನನ್ನ ಲಾಗಿನಲ್ಲಿ ಯೂಟ್ಯೂಬ್ ತೆಗೆದೇ ಇರ್ತಾ ಇರಲಿಲ್ಲ, ಐಲೈಫ್ ಲಾಗಿನಲ್ಲಿ ತೆಗೆದಿರ್ತಾ ಇದ್ದೆ. ಏನಕ್ಕಂದರೆ ನಾನಲ್ಲಿ ಆ್ಯಂಕರ್ ಆಗಿ ಮಾಡ್ತಾ ಇರ್ತೀನಿ. ಆ ವಿಡಿಯೋ ಎಡಿಟಿಂಗು ಅಪ್ಲೋಡ್ ಎಲ್ಲ ಮಾಡೋದ್ರಿಂದ ಜಾಸ್ತಿ ಆ ಚಾನೆಲ್ ಲಾಗಿನಲ್ಲೇ ನಾನು ಇರ್ತಾ ಇದ್ದೆ. April 24th ಅದೆರಡು ವಿಡಿಯೋ ಅಪ್ಲೋಡ್ ಮಾಡಿದೆ. ಅದ್ರ ನೆಕ್ಸ್ಟ್ ಡೇ ಇನ್ನೂ ಒಂದು ಸ್ವಲ್ಪ ಜೋಶ್ ಇತ್ತು, ಮಕ್ಕಳು ಇದ್ರು. ಒಂದು ವಿಡಿಯೋ ಯಾರ್ದೋ ನೋಡಿದ್ದೆ, ಗೂಗಲ್ ಪೇಯಲ್ಲಿ ಮುಂಚೆ 2 rupees 3 rupees ಬರ್ತಾಯಿತ್ತು, ಇವಾಗ ಏನೂ ಬರ್ತಾ ಇಲ್ಲ, ಆ ಥರನೇ ಕೊಟ್ಟರೆ ಚೆನ್ನಾಗಿರುತ್ತೆ ಅನ್ನೋದು ಒಂದು ಫನ್ನಿ ಕಾಂಟೆಂಟಲ್ಲಿ ಮಾಡಿದ್ರು. ಅದನ್ನು ನಾನು ತಲೆಯಲ್ಲಿ ಇಟ್ಕೊಂಡು ಅದೇ ಸೇಮ್ ಕಾಂಟೆಂಟ್ನ ಅದು ನಾನು ಬೇರೆ ಲ್ಯಾಂಗ್ವೇಜಲ್ಲಿ ನೋಡಿದ್ದಿತ್ತು, ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ, ಅವಾಗ ನಂಗೆ ಗೊತ್ತಿತ್ತಲ್ಲ 1 minute ಮಾಡಬೇಕಂತ 1 minute ವಿಡಿಯೋ ಮಾಡಿಬಿಟ್ಟು ನಾನು ಅದನ್ನು ಅಪ್ಲೋಡ್ ಮಾಡಿದ್ದು. ಡೇಟ್ ಬಂದು ಈ ಬುಕ್ಕಲ್ಲೇ ನಾನೆಲ್ಲ ಬರ್ಕೊಂಡಿದ್ದೀನಿ. ಆ್ಯಕ್ಚುಲಿ ಫೋನಲ್ಲಿ ಎಲ್ಲನೂ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ದೀನಿ ಡೇಟಾನ, ಬಟ್ ರೆಕಾರ್ಡಿಂಗ್ ಇಟ್ಟಿರೋದ್ರಿಂದ ಪ್ರತಿಯೊಂದು ಡೀಟೇಲಾಗಿ ಇಲ್ಲೇ ಬರ್ಕೊಂಡು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. 24th ಏಪ್ರಿಲು 2 ಶಾರ್ಟ್ಸ್ನ ಅಪ್ಲೋಡ್ ಮಾಡಿದ್ದೆ, ಪಾರ್ಟ್ 1 ಪಾರ್ಟ್ 2. 25th ಏಪ್ರಿಲ್ ಬಂದುಬಿಟ್ಟು ಗೂಗಲ್ ಪೇದು ಏನು ಹೇಳಿದೆ ಅದೊಂದು ಶಾರ್ಟ್ಸ್ನ ಅಪ್ಲೋಡ್ ಮಾಡಿಬಿಟ್ಟು ಐಲೈಫ್ ಲಾಗಿನಲ್ಲಿ ಇಟ್ಬಿಟ್ಟಿದ್ದೀನಿ ಯೂಟ್ಯೂಬ್.
ಓಪನ್ನೇ ಮಾಡಿಲ್ಲ. 24th ಮೇಗೆ ಏನಕ್ಕೋ ಬೈ ಚಾನ್ಸ್ ನಾನು ಏನೋ ನೋಡೋಕ್ಕೆ ಓಪನ್ ಮಾಡಿದ್ದೀನಿ. ಆವಾಗ ಏನು ಫುಲ್ ಕಮೆಂಟ್ಸು, ನ್ಯೂ ಸಬ್ಸ್ಕ್ರೈಬರ್ಸು, ಆಲ್ಮೋಸ್ಟ್ ಒಂದು 100 ಸಬ್ಸ್ಕ್ರೈಬರ್ಸ್ ಏನೋ ಈ ಚಾನಲಲ್ಲಿ ಇದ್ದಿದ್ದು. ಸಡನ್ನಾಗಿ ಈ ಚಾನಲ್ದು ನೇಮ್ ಇದ್ದಿದ್ದು ಗೆಸ್ಟ್ ಚಾಲೆಂಜ್ ಅಂತ, ಅದು ಯಾವುದೋ ಬೇರೆದು, ಅದ್ರದ್ದು ಶಾರ್ಟ್ಸ್ ಅಪ್ಲೋಡ್ ಮಾಡ್ತಾ ಇದ್ದೆ. ಅವಾಗ ಇದ್ದಿದ್ದು ಒಂದು 100 ಫಾಲೋವರ್ಸ್ ಅಷ್ಟೇ. ಗೆಸ್ಟ್ ಚಾಲೆಂಜ್ ಅಂತ ನೇಮ್ ಇತ್ತು. ಅವತ್ತು ಓಪನ್ ಮಾಡಿ 24th ಮೇ ನಾನು ಓಪನ್ ಮಾಡಿ ನೋಡಿದ್ರೆ 700+ ಫಾಲೋವರ್ಸ್ ಆಗಿಬಿಟ್ಟಿದ್ದಾರೆ. ಮತ್ತು ಅದಕ್ಕೆ 2 lakh+ ವ್ಯೂಸ್ ಆಗಿಬಿಟ್ಟಿದೆ. ಫಸ್ಟ್ ವೀಡಿಯೋ ಪಾರ್ಟ್ 1 ಅಂತ ನಾನು ಏನು ಸೀರೆ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅದಕ್ಕೆ. ನಂಗೆ ಅದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ. ಫುಲ್ ನನಗೆ ಖುಷಿ ಅವತ್ತು. ಎಲ್ಲರೂ ಯಾರ ಮಕ್ಕಳು ನನಗೆ ಮಾಡಿಸಿದ್ರು ವೀಡಿಯೋ ಅವ್ರಿಗೆಲ್ಲ ಫಾರ್ವರ್ಡ್ ಮಾಡಿದೆ ನೋಡಿ ಅಂತ. ಆವಾಗ ಅವ್ರು ಹೇಳಿದ್ರು, ಅತ್ತೆ ನೀವು ವ್ಲಾಗ್ ಸ್ಟಾರ್ಟ್ ಮಾಡಿ ಚೆನ್ನಾಗಾಗುತ್ತೆ, ಮಾಡಿ ಅತ್ತೆ ಚೆನ್ನಾಗಿರುತ್ತೆ. ಅವ್ರು ಬೇರೆಯವ್ರದ್ದೆಲ್ಲ ನೋಡ್ತಾರಲ್ಲ, ನಿಮ್ಗೂ ಆ ಥರ ಸಿಲ್ವರ್ದು ಯೂಟ್ಯೂಬ್ ಇದು ಬರುತ್ತೆ ನೋಡಿ, ಅದೇನೋ ನಂಗೆ ಗೊತ್ತಿಲ್ಲ, ಅದು ಗೋಲ್ಡು ಎಲ್ಲ ಬೇರೆಯವ್ರಿಗೆಲ್ಲ ಬಂದಿದೆ ಅತ್ತೆ, ನಿಮ್ಗೂ ಬರುತ್ತೆ ಮಾಡಿ ಅಂತ ಅವ್ರಿಗೆ ಗೊತ್ತಿರೋದು ಅಷ್ಟೇ. ಅದು ಸಿಲ್ವರ್ದು ಏನು ಬರುತ್ತೆ ಯೂಟ್ಯೂಬ್ದು ಇಷ್ಟು ದೊಡ್ಡದು, ಅದೆಷ್ಟು ಹೇಳಕ್ಕೆ ಬರ್ತಾ ಇಲ್ಲ ಗೊತ್ತಿಲ್ಲ, ಅದಕ್ಕೋಸ್ಕರ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರು. ಸರಿ, ಅವಾಗ ನಾನು ಅಂದ್ಕೊಂಡಿದ್ದು ಇವಾಗ 700 ಸಬ್ಸ್ಕ್ರೈಬರ್ಸ್ ಇದ್ದಾರಲ್ವ, ನನಗೆ ಒಂದು ನಾಲೆಜ್ ಏನಿತ್ತು ಅಂದರೆ 1000 ಸಬ್ಸ್ಕ್ರೈಬರ್ಸ್ ಮತ್ತು 4000 ವಾಚ್ ಅವರ್ಸ್ ಕಂಪ್ಲೀಟ್ ಆದಮೇಲೆ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಯೂಟ್ಯೂಬಲ್ಲಿ ಅಂತ. ಅದಕ್ಕೆ ಹೆಂಗೂ 700 ಆಗಿದ್ದಾರೆ. 1000 ಸಬ್ಸ್ಕ್ರೈಬರ್ಸ್ ಏನಾದರೂ ಆದರೆ ಅವಾಗ ನಾನು ನನ್ನ ವ್ಲಾಗಿಂಗ್ ಜರ್ನಿ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. 700ಇಂದ 1000 ಹೆಂಗಾಗೋದು ಅಂತ ನಾನು ಅಂದ್ಕೊಂಡೆ ರೆಗ್ಯುಲರ್ ಆಗಿ ಒಂದೊಂದು ಡೈಲಿನೋ 2 ಡೇಸ್ಗೆ ಒಂದ್ಸರಿ ಶಾರ್ಟ್ಸ್ನ ಅಪ್ಲೋಡ್ ಮಾಡ್ತಾ ಹೋಗೋಣ ಅಂತ. ಅಂದರೆ ಅದು ನನ್ನ ಶಾರ್ಟ್ಸಲ್ಲಿ ಹಾಕಿರೋದೇನಿಲ್ಲ, ಸುಮ್ಮನೆ ಒಂದು ವಾಕಿಂಗ್ ಮಾಡ್ತಾ ಇರೋದಕ್ಕೆ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕೋದು, ಇಲ್ಲ ನಾನೇನೋ ತಿಂತಾ ಇದ್ದೀನಿ ಅದಕ್ಕೆ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕೋದು, ದೇವಸ್ಥಾನಕ್ಕೆ ಹೋದರೆ ಕೈ ಮುಗಿತಾ ಇರೋದಕ್ಕೆ ಒಂದು ದೇವ್ರ ಹಾಡನ್ನ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕೋದು, ಅಷ್ಟೇ. ಆ ಥರ ಶಾರ್ಟ್ಸ್ನ ಅಪ್ಲೋಡ್ ಮಾಡ್ತಾ ಬಂದೆ. ನನ್ನ ಮನಸ್ಸಲ್ಲಿ ಕ್ಲಿಯರಾಗಿ ಅಂದ್ಕೊಂಡೆ 1000 ಏನಾದರೂ ಬೈ ಮಿಸ್ 1000 ಏನಾದರೂ ಕಂಪ್ಲೀಟ್ ಆದರೆ ಈ ಚಾನೆಲ್ ನೇಮ್ನ ನಾನು ಶ್ರುತಿ ವಿನೋದ್ ವ್ಲಾಗ್ ಅಂತ ಚೇಂಜ್ ಮಾಡಿಬಿಟ್ಟು ಲಾಂಗ್ ಲೆಂತ್ ವೀಡಿಯೋಸ್ನ ಆ್ಯಸ್ ಅ ವ್ಲಾಗರ್ ಸ್ಟಾರ್ಟ್ ಮಾಡೋಣ ಅಂತ. ನಾನು ಆ ಶಾರ್ಟ್ಸ್ನ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದು ಬಂದು 24th ಮೇಯಿಂದ 2 ಡೇಸ್ಗೆ ಒಂದು ಶಾರ್ಟ್ಸ್ ಹಾಕ್ತಾ ಬಂದೆ. ಆಲ್ಮೋಸ್ಟು ಎಕ್ಸಾಕ್ಟ್ಲಿ 7th ಜೂನಿಗೆ ನಂದು 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರು. ಅಂದರೆ ಈ ವಿಡಿಯೋ ಹಳೆ ವಿಡಿಯೋನೂ ಜಾಸ್ತಿ ವ್ಯೂಸ್ ಆಗ್ತಾಯಿತ್ತು, ಅದರಿಂದನೂ ಸಬ್ಸ್ಕ್ರೈಬರ್ಸ್ ಆಗ್ತಾಯಿದ್ರು. ಹೊಸ ವೀಡಿಯೋಸ್ಗೂ ಒಂದು ಸ್ವಲ್ಪ 7000 ವ್ಯೂಸ್ 8000 ವ್ಯೂಸ್ ಆ ಥರ ಬಂದು ಅಲ್ಲೂ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಆಗಿ 700ಇಂದ 1000 ಆಲ್ಮೋಸ್ಟ್ ಮೇ ಜೂನ್ ಅಲ್ವಾ 10 ಡೇಸಲ್ಲೇ ಆಗಿಬಿಟ್ರು. ನನಗೆ ಶಾಕು, 1000 ಆಗೇ ಬಿಟ್ರಲ್ಲ. ಅಂದರೆ ಒಂದು ಪಾರ್ಟ್ನ ನಾನು ಮುಗಿಸೇ ಬಿಟ್ಟಿದ್ದೀನಿ ಅರ್ನಿಂಗಲ್ಲಿ. 1000 ಸಬ್ಸ್ಕ್ರೈಬರ್ಸ್ ಆಗಿಬಿಟ್ಟಿದ್ದೆ, ನೀನು 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಬೇಕು. ಸೊ ಒಂದು ಟ್ರೈ ಮಾಡೇ ಬಿಡೋಣ, ಲಾಸ್ಟ್ ಟ್ರೈ. ಯಾಕಂದರೆ ಮುಂಚೆ ಮಾಡಿದ್ದು ಎಲ್ಲನೂ ಫ್ಲಾಪ್ ಆಗಿತ್ತು. ಆ್ಯಸ್ ಅ ವ್ಲಾಗರ್ ಮೇ ಬಿ ನಾನು ಜನಕ್ಕೆ ಇಷ್ಟ ಆದರೆ ಅಕ್ಸೆಪ್ಟ್ ಮಾಡಿಕೊಂಡ್ರೆ ಇದರಲ್ಲಾದರೂ ಏನಾದರೂ ಒಂದು ಅಚೀವ್ ಮಾಡ್ಬೋದು ಅಂತ ತಲೆಯಲ್ಲಿ ಇಟ್ಕೊಂಡು ಆಯಿತು ಸ್ಟಾರ್ಟ್ ಮಾಡೋಣ ಅಂತ. ಫಸ್ಟ್ ನಾನು ವ್ಲಾಗ್ ಹಾಕಿರೋ ಡೇಟ್ ಬಂದ್ಬಿಟ್ಟು 7 ಜೂನ್ ಮಧ್ಯಾಹ್ನ ಆಫೀಸ್ ಕೆಲಸ ಎಲ್ಲ ಮುಗ್ದು ನೋಡಿದಾಗ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ರು. ಅವತ್ತಿನ ದಿನಾನೇ ನಾನು ಅಂದ್ಕೊಂಡಿದ್ದೀನಿ ಅಂದಮೇಲೆ ಹಾಕೇ ಬಿಡೋಣ ಒಂದು ವ್ಲಾಗ್, ಹೆಂಗಾದರೂ ಬಂದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ವ್ಲಾಗ್ ನಾನು 7 ಜೂನ್ ಹಾಕಿದ್ದೀನಿ. 7 ಜೂನಿಂದ ಇವತ್ತವರೆಗೂ ಬಂದು ಎಕ್ಸಾಕ್ಟಾಗಿ 74 ಡೇಸ್ ಆಗಿದೆ. 2.5 ಮಂತ್ಸ್. 2.5 ಮಂತ್ಸಲ್ಲಿ ನಾನು ನನ್ನ 50 ವೀಡಿಯೋಸ್ನ ಅಪ್ಲೋಡ್ ಮಾಡಿ ಕಂಪ್ಲೀಟ್ ಮಾಡಿದ್ದೀನಿ ಅಂತ ಹೇಳ್ಬೋದು. ಸೊ ಫಸ್ಟ್ ವೀಡಿಯೋ ವ್ಲಾಗ್ 1000 ಆಗುತ್ತೆ ಸ್ಟಾರ್ಟ್ ಮಾಡ್ತೀನಿ ಅನ್ನೋದು ಐಡಿಯಾನೂ ಇರಲಿಲ್ವಲ್ಲ. ಆ ಮೂಮೆಂಟ್ಲಿ ಏನು ಮಾಡಬೇಕಂತನೂ ಗೊತ್ತಾಗಿಲ್ಲ. ನಂಗೆ ಅವಾಗ ತಲೆಯಲ್ಲಿ ಹೊಳೆದಿತ್ತು, ನಂದೊಂದು ಲ್ಯಾಪ್ಟಾಪ್ ಬ್ಯಾಗ್ ತುಂಬ ಹಳೇದಾಗ್ಬಿಟ್ಟು ಒಂದು ಸ್ವಲ್ಪ ಎಲ್ಲ ಅರ್ಧೋಗ್ಬಿಟ್ಟಿತ್ತು. ನನ್ನ ತಂಗಿ ಸೀಮನ್ಸಲ್ಲಿ ಹೊಸದು ಅವಳಿಗೆ ಬ್ಯಾಗ್ ಗಿಫ್ಟ್ ಕೊಟ್ಟಿದ್ರು ಸೀಮನ್ಸ್ದು. ಈ ಬ್ಯಾಗಿಗೆ ಹಾಕೋ, ಇದೆಲ್ಲ ಹಾಳಾಗಿದೆ, ಇದನ್ನು ಬಿಸಾಕ್ಬಿಟ್ಟು ಎಲ್ಲನೂ ಹೊಸ ಬ್ಯಾಗಿಗೆ ಶಿಫ್ಟ್ ಮಾಡ್ಕೊ ಅಂತ ಹೇಳಿದ್ಲು. ಅದಕ್ಕೆ ನಾನು ಅಂದ್ಕೊಂಡೆ, ಹೆಂಗೂ ಶಿಫ್ಟ್ ಮಾಡಿರಲಿಲ್ಲ ಇನ್ನೂ, ಅದನ್ನೇ ಯಾಕೆ ವಾಟ್ಸ್ ಇನ್ ಮೈ ಬ್ಯಾಗ್ ಅಂತ ವ್ಲಾಗ್ ಮಾಡಬಾರ್ದು. ನೋಡಿದೆ ಎಷ್ಟೊಂದು ಜನ ಆ್ಯಕ್ಟರ್ಸು ಯೂಟ್ಯೂಬರ್ಸ್ ಎಲ್ಲ ಮಾಡಿರೋದನ್ನ. ಸೊ ಅದಕ್ಕೆ ಅದೇ ಥರ ವ್ಲಾಗ್ ಮಾಡೋಣ ಅಂದ್ಬಿಟ್ಟು ಇಲ್ಲೇ ಕೂತ್ಕೊಂಡು ಈ ಕಡೆ ಒಂದು ಹಳೆ ಬ್ಯಾಗು, ಈ ಕಡೆ ಹೊಸ ಬ್ಯಾಗ್ ಇಟ್ಕೊಂಡು ಎಲ್ಲನೂ ಶಿಫ್ಟ್ ಮಾಡ್ತಾ ಏನೇನಿದೆ ಅಂತ ತೋರಿಸ್ತಾ ಶಿಫ್ಟ್ ಮಾಡ್ಕೊಂಡು ಬಂದೆ. ವಾಟ್ಸ್ ಇನ್ ಮೈ ಬ್ಯಾಗ್ ಅಂದರೆ ಎಲ್ಲರೂ ಹ್ಯಾಂಡ್ ಬ್ಯಾಗು, ಆ ಟೋಟ್ ಬ್ಯಾಗ್ಸು, ದೊಡ್ಡ ಫ್ಯಾನ್ಸಿ ಬ್ಯಾಗ್ಸು, ಜಾಸ್ತಿ ಬ್ರ್ಯಾಂಡೆಡ್ ಬ್ಯಾಗ್ಸ್ ತೋರಿಸಿರ್ತಾರೆ. ಬಟ್ ನಾನು ಆ ಮೂಮೆಂಟ್ ನಾನು ಆ ಥರ ಬ್ಯಾಗ್ಸ್ ಯೂಸು ಮಾಡೋದಿಲ್ಲ ರೆಗ್ಯುಲರಾಗಿ. ನಾನು ಎಲ್ಲೋದ್ರೂ ಸುಮ್ಮನೆ ನಾನು ನೇತಾಕೊಂಡು ಬೆನ್ನಿಂದೆ ಹೋಗೋದು ಇದೇ ಬ್ಯಾಗು. ಸೊ ನನ್ನ ಬ್ಯಾಗಿಗೆ ತೋರಿಸೋದ್ರಲ್ಲಿ ಏನು ತಪ್ಪಿದೆ ಅಂತ ಅಂದ್ಕೊಂಡು ನಾನು ಅದನ್ನೇ ವ್ಲಾಗ್ ಆಗಿ ಒಂದು ಮಾಡಿದೆ. ಅವತ್ತು ನಾನು ನೀಟಾಗಿ ರೆಡಿನೂ ಆಗಿರಲಿಲ್ಲ, ಜಸ್ಟ್ ಹಾಗೆ ಕೂದಲನ್ನ ಗಂಟು ಕಟ್ಕೊಂಡು
ಹಾಗೆ ಕೂತ್ಕೊಂಡು ಬ್ಲಾಗ್ ಮಾಡಿಬಿಟ್ಟೆ. ಅರ್ಧ ಆದಮೇಲಿಂದ ಹೆಂಗೆ ಬಂದಿದೆ ವಿಡಿಯೋ ನೋಡೋಕ್ಕೆ ಹೋಗ್ತೀನಿ, ಮುಖ ಎಲ್ಲ ತುಂಬ ಡಲ್ಲಾಗಿ ಕಾಣಿಸ್ತಿದೆ. ನನಗೆ ಯೂಶ್ವಲಿ ನಾನು ಲಿಪ್ಸ್ಟಿಕ್ ವೇರ್ ಮಾಡ್ತೀನಿ, ಅವತ್ತು ಲಿಪ್ಸ್ಟಿಕ್ಕು ಹಾಕಿರಲಿಲ್ಲ. ಅವಾಗ ತಾನೇ ಆಫೀಸ್ ಕೆಲಸ ಮುಗಿಸಿದ್ದೆ. ಸರಿ, ನೆಕ್ಸ್ಟ್ ಹಾಫ್ಗೆ ಒಂದು ಸ್ವಲ್ಪ ಲಿಪ್ಸ್ಟಿಕ್ ಹಾಕ್ಕೊಂಡು ಮಾಡಿದೆ. ಅದು ಫಸ್ಟ್ ಹಾಫು ಸೆಕೆಂಡ್ ಹಾಫ್ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ ಒಂದು ಸ್ವಲ್ಪ. ಎಡಿಟಿಂಗು ಮಾಡಿಬಿಟ್ಟೆ ಕೂತ್ಕೊಂಡು. ಎಡಿಟಿಂಗ್ ನಂಗೆ ಒಂದು ಸ್ವಲ್ಪ ಈಸಿಯಾಗಿ ಗೊತ್ತಿತ್ತು. ತುಂಬ ವೀಡಿಯೋಸ್ ನಾನು ಎಡಿಟ್ ಮಾಡಿ ಪ್ರಾಕ್ಟೀಸ್ ಆಗಿತ್ತು. ಈ ಐ ಲೈಫ್ ವೀಡಿಯೋಸು, ರೀಲ್ಸ್ಗೆ ಮಾಡೋದು. ಸೊ ಎಡಿಟಿಂಗ್ ಏನು ಕಷ್ಟ ಆಗಿಲ್ಲ. ಎಡಿಟಿಂಗ್ ಮಾಡಿಬಿಟ್ಟು ಟಕ್ ಅಂತ ಶ್ರುತಿ ವಿನೋದ್ ವ್ಲಾಗ್ಸ್ ಅಂತ ನೇಮು ಚೇಂಜ್ ಮಾಡಿಬಿಟ್ಟು ಎಡಿಟಿಂಗ್ ಆಗಿದ ತಕ್ಷಣವೇ ಅಪ್ಲೋಡ್ ಮಾಡಿ ಶೇರ್ ಮಾಡ್ತಾಯಿದ್ದೀನಿ. ಎಲ್ಲರೂ ವಾ ಇದ್ಯಾವಾಗಪ್ಪ ಶ್ರುತಿ ವ್ಲಾಗರ್ ಆಗ್ಲು, ಯಾವ ವೀಡಿಯೋ ಕಳಿಸ್ತಾವಳೆ ಅಂತ ವಾಪಸ್ ಕಳಿಸ್ತಾವ್ರೆ ನಮ್ಮ ಅಕ್ಕಂದಿರೆಲ್ಲ. ಯಾಕೆ ಶ್ರುತಿ ಲಿಪ್ಸ್ಟಿಕ್ ಹಾಕ್ಕೊಳ್ದೇನೆ ಸುಮ್ಮನೆ ಹಂಗೆ ಮಾಡಿಬಿಟ್ಟಿದ್ಯಾ, ಈ ಥರ ಅಲ್ಲ ನೀಟಾಗಿ ಮಾಡ್ಬೇಕಂತ ನನ್ನ ತಂಗಿನೂ ಹೇಳಿದ್ಲು. ನಾನಂದೆ ಒಂದು ವಿಡಿಯೋ ಯಾರೂ ತೀರಾ ಪರ್ಫೆಕ್ಟಾಗೇ ಸ್ಟಾರ್ಟ್ ಮಾಡಬೇಕು ಅಂತ ಏನೂ ಇಲ್ಲ ಅನ್ನೋದು ನನ್ನ ಕಾನ್ಸೆಪ್ಟ್. ನನ್ನ ಕ್ಯಾರೆಕ್ಟರ್ನ ಜನ ಆಕ್ಸೆಪ್ಟ್ ಮಾಡಿಕೊಂಡ್ರೆ, ಆ್ಯಸ್ ಅ ಪರ್ಸನ್ ನನ್ನ ಜನ ಆಕ್ಸೆಪ್ಟ್ ಮಾಡಿಕೊಂಡ್ರೆ, ಏನು ಆ ಮೇಕಪ್ ಇದೆ, ಆ ಬ್ಯೂಟಿ ಇದೆ, ಅದೆಲ್ಲ ಸೆಕೆಂಡಿಗೆ ಬರುತ್ತೆ ಅನ್ನೋದು ನನ್ನ ತಲೆಯಲ್ಲಿ ಯಾವಾಗಲೂ ಇರೋ ಥಾಟ್. ಅದಕ್ಕೆ ನಾನು ಅಪ್ಲೋಡ್ ಸರಿ ಬಿಡು ನೆಕ್ಸ್ಟಿಂದ ನೀಟಾಗಿ ಮಾಡ್ತೀನಿ, ಫುಲ್ ಒಂದು ಸ್ವಲ್ಪ ಪ್ರೆಸೆಂಟೇಬಲ್ ಆಗಿರ್ತೀನಿ ಅಂತ ಹೇಳಿಬಿಟ್ಟು ಓಕೆ ಅಂತ ಆ ಕಮೆಂಟ್ಸ್ ಎಲ್ಲ ಕ್ಲೋಸ್ ಮಾಡಿಕೊಂಡೆ. ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ. ಅದಾದಮೇಲೆ ನಾನು ಅನ್ಕೊತಾ ಇದ್ದೆ ವ್ಲಾಗಿಂಗಲ್ಲಿ ಏನು ವೀಡಿಯೋಸ್ ಅಪ್ಪ ಮಾಡೋದು, ದಿನ ಇಲ್ಲ 2 ಡೇಸ್ಗೆ ಒಂದ್ಸರಿ ವೀಡಿಯೋಸು ಏನು ಅಪ್ಲೋಡ್ ಮಾಡ್ಬೋದು, ಏನು ಕಂಟೆಂಟ್ ಮಾಡ್ಬೋದು ಅಂತ. ಬಟ್ ಹೇಳ್ತೀನಿ 2 ಮಂತ್ಸಿಂದ ಎಷ್ಟೊಂದು ದಿನ ನಾನು ಪ್ರತಿದಿನವೂ ವೀಡಿಯೋಸ್ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ. ಬಿಕಾಸ್ ವೀಡಿಯೋಸು ತುಂಬ ಜಾಸ್ತಿ ಫೋನಲ್ಲಿ ಸ್ಟೋರ್ ಆಗ್ತಾ ಇದೆ. ಅಪ್ಲೋಡ್ ಮಾಡಿಲ್ಲ ಅಂದರೆ ಡಿಲೀಟ್ ಮಾಡಿ ಹೊಸ ವೀಡಿಯೋ ಮಾಡೋಕ್ಕಾಗಲ್ಲ ಅನ್ನೋ ರೀಸನ್ಗೆ ಇವತ್ತುವರೆಗೂ ಏನು ವೀಡಿಯೋ ಮಾಡಲಿ, ಇಲ್ಲ ವೀಡಿಯೋ ಮಾಡೋಕ್ಕಾಗ್ತಾ ಇಲ್ಲ, ಇವತ್ತು ಅಪ್ಲೋಡ್ ಮಾಡಬೇಕಲ್ಲ, ನನ್ನ ಹತ್ರ ವೀಡಿಯೋ ಇಲ್ಲ ಅಂತ ಆಗೇ ಇಲ್ಲ 2 ಮಂತ್ಸಿಂದ. ಟಚ್ವುಡ್ ಆಗೋದು ಬೇಡ. ನಾನು ಸ್ಟಾರ್ಟಿಂಗ್ ಅಂದ್ಕೊಂಡಿದ್ದೆ ತುಂಬ ಟಫ್ ಆಗುತ್ತೆ, ಏನೋ ಸ್ಟಾರ್ಟ್ ಮಾಡಿಬಿಟ್ಟೆ ನೆಕ್ಸ್ಟ್ ಹೆಂಗಪ್ಪ ಕ್ಯಾರಿ ಮಾಡೋದು ಅಂತ. ಬಟ್ ಇವಾಗವರೆಗೂ ನಂಗೆ ಆ ಪ್ರಾಬ್ಲಮ್ ಬಂದಿಲ್ಲ. ಇನ್ ಫ್ಯೂಚರಲ್ಲೂ ದೇವ್ರ ಹತ್ರ ನಾನು ಕೇಳ್ಕೊತೀನಿ ಆ ಪ್ರಾಬ್ಲಮ್ ಯಾವತ್ತೂ ಬರೋದು ಬೇಡ ದೇವ್ರೆ. ನನಗೆ ಕಂಟೆಂಟ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ದೆ ಇನ್ ಫ್ಲೋ ಅಲ್ಲಿ ಏನು ಹೋಗುತ್ತೆ ಆ ಕಂಟೆಂಟ್ ನನಗೆ ಸಿಗಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ನೆಕ್ಸ್ಟ್ ಇದು ಬಂದು ನಾನು ಹಾಕಿರೋ ಎಫರ್ಟ್ಸ್ ಅಂತ ಬಂದರೆ ನಂದು ಎಲ್ಲಿ ಹೋದ್ರೂ ಇಟ್ಸ್ ನಾಟ್ ದಟ್ ಈಸಿ. ಇಲ್ಲಿ ಕೂತ್ಕೊಂಡು ಮಾತಾಡೋದು ಈಸಿ ಇರ್ಬೋದು, ಬಟ್ ಆಚೆ ಕಡೆ ಆ ನಾಯ್ಸಲ್ಲಿ, ಆ ಕ್ರೌಡಲ್ಲಿ ಸೀರಿಯಸ್ಲಿ ಇನ್ನೂ ನಾನು ಒಂದು ಮೈಕೂ ತೊಗೊಂಡಿಲ್ಲ. ತಗೋತೀನಿ ಆದಷ್ಟು ಬೇಗ. 2000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ ತಕ್ಷಣವೇ ನನ್ನ ತಂಗಿ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ದಾಳೆ. ಒಂದು ಟ್ರೈಪಾಡ್ ಮುಂಚೆನೇ ಇತ್ತು, ಅದನ್ನು ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ವ್ಲಾಗಿಂಗ್ ಅಂತ ಅಂದಿದ ತಕ್ಷಣ ನಾವೊಂದು ಅಳದೂ ಕ್ಯಾಪ್ಚರ್ ಮಾಡಬೇಕಾಗುತ್ತೆ, ನಗದೂ ಎಲ್ಲ ರಿಯಲ್ ಮೂಮೆಂಟ್ಸ್ ಕ್ಯಾಪ್ಚರ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಇಟ್ ಇಸ್ ನಾಟ್ ದ್ಯಾಟ್ ಈಸಿ. ಅಳುವಾಗ ಯಾರಾದರೂ ಕ್ಯಾಮ್ರಾ ಇಟ್ಕೊಂಡು ಹೋದರೆ ಅವ್ರು ಫೀಲ್ ಮಾಡೋ ರೀತಿನೇ ಬೇರೆ. ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನ್ಕೊತೀನಿ. ಸೊ ಆ ರೀತಿ ಅದೆಲ್ಲ ಡಿಫಿಕಲ್ಟ್ ಸಿಚುವೇಶನ್ಸ್ ಇದೆ. ಎಷ್ಟೊಂದು ಸರಿ ಆ ರಿಯಲ್ ಮೂಮೆಂಟ್ಸ್ನ ಕ್ಯಾಪ್ಚರೇ ಮಾಡೋಕ್ಕಾಗಿಲ್ಲ. ಈವನ್ ನಾನು ಯಾರೋ ನನ್ನ ತಂಗಿ ಭೂಮಿಕಾ ಸಜೆಸ್ಟ್ ಮಾಡಿದ್ಲು, ಅಕ್ಕ ನೀವು ಲಾಂಗ್ ವೀಡಿಯೋಸ್ ಜೊತೆ ಶಾರ್ಟ್ ವ್ಲಾಗ್ಸೂ ಮಾಡ್ಕೊಂಡು ಬನ್ನಿ, ಜನ ಶಾರ್ಟ್ ವೀಡಿಯೋಸ್ನ ತುಂಬ ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾರೆ, ಯಾಕಂದರೆ ಅದು ಬೇಗ ಮುಗಿಯೋದ್ರಿಂದ ಟೈಮ್ ಕಿಲ್ಲಿಂಗ್ ಇರೋದಿಲ್ಲ ಅಂತ. ಅದೇ ರೀಸನ್ಗೆ ನಾನು 30 ಡೇಸ್ ಸೀರೀಸಲ್ಲಿ ಡೈಲಿ ವ್ಲಾಗ್ ಸಹ ಮಾಡ್ತಾ ಇದ್ದೀನಿ. ಪ್ರತಿಯೊಂದರದ್ದು ನನ್ನ ಫಸ್ಟ್ ವೀಡಿಯೋ ಮತ್ತು ನನ್ನ ಡೈಲಿ ವ್ಲಾಗು ಎಲ್ಲನೂ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೇನೆ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಹೋಗಿ ಒಂದ್ಸರಿ ವಿಸಿಟ್ ಮಾಡಿ. ಯಾರ್ಯಾರನ್ನ ಸಬ್ಸ್ಕ್ರೈಬ್ ಮಾಡ್ದೇ ಈ ವಿಡಿಯೋ ನೋಡ್ತಾ ಇದ್ದೀರಾ, ನಿಮಗೆ ನಾನು ಇಷ್ಟ ಆದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಅದರಿಂದ ನಂಗೆ ತುಂಬಾ ಸಪೋರ್ಟ್ ಸಿಗುತ್ತೆ ಇನ್ನೂ ಹೊಸ ಇನ್ನೋವೇಟಿವ್ ವೀಡಿಯೋಸ್ ನಾನು ಮಾಡೋದಕ್ಕೆ. ಇಷ್ಟು ಹೇಳ್ತಾ ಇದಿಷ್ಟು ನಾನು ಹಾಕಿರೋ ಎಫರ್ಟ್ಸ್ ಅಂತ ಹೇಳ್ಬೋದು. ಎಫರ್ಟ್ಸ್, ಶ್ರಮ ಅಂದರೆ ತುಂಬಾ ಖುಷಿಯಾಗಿ ಮಾಡಿದ್ದೀನಿ. ಎಲ್ಲೂ ನಾನು ಹಿಂಸೆಯಿಂದ ಕಷ್ಟಪಟ್ಕೊಂಡು ಮಾಡಬೇಕಲ್ಲ ಅಂತ ಮಾಡೇ ಇಲ್ಲ. ಬಿಕಾಸ್ ನನಗೆ ಈ ಫೀಲ್ಡ್ ಬಂದು ತುಂಬಾ ಇಷ್ಟ ಆಯಿತು. ಅದಕ್ಕೆ ನಾನು ತುಂಬಾ ಖುಷಿಯಾಗಿ ಪ್ರತಿಯೊಂದು ವೀಡಿಯೋನು ಮಾಡ್ಕೊಂಡು ಬಂದಿದ್ದೀನಿ. ಹೋಪ್ಫುಲಿ ಯಾರ್ಯಾರು ನಾನು ಫಾಲೋ ಮಾಡ್ತಾ ಇದ್ದೀರಾ, ಇವತ್ತುವರೆಗೂ ಆ ಥರ ನೆಗೆಟಿವ್ ಕಮೆಂಟ್ಸ್ ಅಂತ ಏನೂ ಜಾಸ್ತಿ ಬಂದಿಲ್ಲ. ಅದಕ್ಕೂ ಒಂದು ಟಚ್ವುಡ್ ಬರೋದು ಬೇಡ ದೇವ್ರೆ, ಅಷ್ಟು ಬಂದಿಲ್ಲ. ಒಂದು ಬಂದಿದ್ದಂದರೆ ಒಂದು ಸ್ವಲ್ಪ ಜೋರಾಗಿ ಕಿರ್ಚ್ತೀನಿ ಅಂತ. ಅದನ್ನು ಹೋಪ್ಫುಲಿ ನಾನು ಒಂದು ಸ್ವಲ್ಪ ನನ್ನ ವಾಯ್ಸ್ನ ಮಾಡ್ಯುಲೇಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ದೀನಿ, ಇನ್ನೂ ಮಾಡ್ತಾಯಿದ್ದೀನಿ. ಜನನೂ ಎಕ್ಸೆಪ್ಟ್ ಮಾಡ್ಕೋತಾ ಇದ್ದಾರೆ ಅಂತ ಅಂದ್ಕೊತೀನಿ. ಅದಾದಮೇಲೆ ಆ ವಿಡಿಯೋದಲ್ಲೂ ತುಂಬ ಜನ ಕಮೆಂಟ್ ಮಾಡಿದ್ರು, ದಟ್ಸ್ ಓಕೆ, ನೀವು ಹೇಗಿದ್ದೀರಾ ಹಾಗೆ ನಾವು ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ, ಪ್ರತಿ ಸರಿ ಏನು ವಾಯ್ಸ್ ಜೋರಿಲ್ಲ, ಒಂದೊಂದು ಮೂಮೆಂಟಲ್ಲಿ ಅಷ್ಟೇ ಅಂತ. ಅದ್ರ ಬಗ್ಗೆನೂ ಅಯ್ಯೋ ನಾನು ಕಿರ್ಚ್ತೀನ ಅಂತ ಒಂದು ವ್ಲಾಗ್ ಮಾಡಿದ್ದೀನಿ, ಕಮೆಂಟಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದನ್ನು ಹೋಗಿ ನೀವು ಬೇಕಾದರೆ ಚೆಕ್ ಮಾಡ್ಬೋದು. ಎಲ್ಲರಿಗೂ ಸಾರಿ ಕೇಳಿದ್ದೀನಿ, ನನ್ನ ವಾಯ್ಸ್ ಯಾರ್ಯಾರು ಇರಿಟೇಟ್ ಆಗಿದೆ ಅವ್ರ ಕೈಗೆ.
ನೆಕ್ಸ್ಟ್ ನಾನು ಬಂದು ಇವಾಗವರೆಗೂ ನಂದು ಗ್ರೋತ್ ಗ್ರಾಫ್ ಏನಿದೆ, ಅರ್ನಿಂಗ್ಸ್ ಏನಿದೆ ಅನ್ನೋದನ್ನ ಹೇಳ್ತೀನಿ. ಫಸ್ಟೇ ಹೇಳ್ಬಿಡ್ತೀನಿ, ಎಂಡಿಂಗ್ವರೆಗೂ ಹೋಲ್ಡ್ ಮಾಡಿ ನನಗೇನೋ ಅರ್ನಿಂಗ್ ಬಂದಿಲ್ಲ ಅಂತ ಹೇಳೋ ಅವಶ್ಯಕತೆ ಇಲ್ಲ. ನನಗೆ ₹1 ಇವಾಗವರೆಗೂ ಅರ್ನಿಂಗ್ ಸ್ಟಾರ್ಟ್ ಆಗಿಲ್ಲ. ಬಟ್ ಇಟ್ ಈಸ್ ಅ ಗುಡ್ ಗ್ರೋತ್ ಅಂತ ಹೇಳ್ಬೋದು. ಒಳ್ಳೆ ಗ್ರೋತ್ ಇದೆ ವಿಡಿಯೋ. ವಿನೋ ಬಂದೆ, ಒಳ್ಳೆ ಗ್ರೋತ್ ಇದೆ. ಸೊ ಆ ಗ್ರೋತ್ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ನ ನಾನು ನಿಮಗೆ ಕೊಡ್ತೀನಿ. ಇವತ್ತವರೆಗೂ ಇಲ್ಲಿ ಬರ್ಕೊಂಡಿದ್ದೀನಿ. ಹಾಂ, ಏನಪ್ಪ ಆಯಿತು? ಹಾಂ, ಓಕೆ, ಸಿಕ್ತು ಡೀಟೇಲ್ಸು. ಸೊ ಇವತ್ತವರೆಗೂ ನನಗಾಗಿರೋ ಸಬ್ಸ್ಕ್ರೈಬರ್ಸ್ ಬಂದು 1734. 1000 ಸಬ್ಸ್ಕ್ರೈಬರ್ಸ್ ಆದಾಗ ನಾನು ಸ್ಟಾರ್ಟ್ ಮಾಡಿದ್ದು 2.5 ಮಂತ್ಸಲ್ಲಿ 737 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೈಡಲ್ಲಿ ಪ್ರತಿಯೊಂದು ಸ್ಕ್ರೀನ್ಶಾಟ್ ಫೋನಲ್ಲಿ ಏನಿದೆ ಅದ್ರ ಸ್ಕ್ರೀನ್ಶಾಟ್ ಸೈಡಲ್ಲಿ ಹಾಕಿರ್ತೀನಿ. ಮತ್ತು 4000 ಅವರ್ಸ್ ಕಂಪ್ಲೀಟ್ ಆಗಬೇಕು ನನಗೆ ಇವತ್ತವರೆಗೂ. ಆ್ಯಸ್ ಪರ್ 15th ಆಗಸ್ಟ್, ಏನಕ್ಕಂದರೆ 5 ದಿನ ಹಿಂದೆ ಡೇಟಾನೇ ಕರೆಕ್ಟಾಗಿ ಅನಲೈಸ್ ಮಾಡಿ ಪ್ರಾಪರ್ ಡೇಟಾನ ಇನ್ಪುಟ್ ಮಾಡ್ತಾರೆ ಯೂಟ್ಯೂಬ್ YT ಸ್ಟುಡಿಯೋದಲ್ಲಿ. ನಾನು ಟ್ರ್ಯಾಕ್ ಮಾಡೋದು ಕಂಪ್ಲೀಟ್ YT ಸ್ಟುಡಿಯೋ. ಸೊ ನಂದು ಇವಾಗ ಕಂಪ್ಲೀಟ್ ಆಗಿರೋದು 2464 ಅವರ್ಸ್, ಆಲ್ಮೋಸ್ಟ್ 2500 ಅಂತ ಹೇಳ್ಬೋದು. ಇನ್ನೂ 1500 ಅವರ್ ಬಾಕಿ ಇದೆ ನನ್ನ ಅರ್ನಿಂಗ್ ಸ್ಟಾರ್ಟ್ ಆಗೋದಕ್ಕೆ. ಅದನ್ನು ಬಿಟ್ಟು ಶಾರ್ಟ್ಸಲ್ಲಿ ಶಾರ್ಟ್ಸಲ್ಲಿ ಟೋಟಲ್ ವ್ಯೂಸ್ ಬಂದು ಲಾಸ್ಟ್ 90 ಡೇಸಿಂದ 370K ವ್ಯೂಸ್ ಆಗಿದೆ. ಮತ್ತು ಹೈಯೆಸ್ಟ್ ವಿಡಿಯೋ ವಾಚ್ಡ್ ಬಂದು 14.1K ವ್ಯೂಸ್ ನಂದು ಹೈಯೆಸ್ಟ್ ಆಗಿರೋದು ಅಷ್ಟೇ. ಅದಾದಮೇಲಿಂದ ಅದು ಬಂದು ಕರ್ನಾಟಕ ಸ್ಯಾರಿ ಸೆಂಟರಲ್ಲಿ. ವಾಪಸ್ ನಾನು ಹೇಳ್ಬೋದು, ಕರ್ನಾಟಕ ಸ್ಯಾರಿ ಸೆಂಟರ್ ಏನೋ ಒಂಥರ ನನಗೆ ಅಂತ ಹೇಳ್ಬೋದು. ಫಸ್ಟ್ ವಿಡಿಯೋ ಕರ್ನಾಟಕ ಸ್ಯಾರಿ ಸೆಂಟರ್ ಶಾರ್ಟ್ಸ್ ಹಾಕಿದ್ದೆ, 2 ಲಕ್ಷ ವ್ಯೂ ಆಯಿತು. ದಟ್ ಇಸ್ ವೈ ಐ ಆಮ್ ಹಿಯರ್ ಆಸ್ ಅ ವ್ಲಾಗರ್ ಇವತ್ತು ಅಂತ ಹೇಳ್ಬೋದು. ನೆಕ್ಸ್ಟು ವರಮಹಾಲಕ್ಷ್ಮಿ ಶಾಪಿಂಗಿಗೆ ಕರ್ನಾಟಕ ಸ್ಯಾರಿ ಸೆಂಟರ್ಗೆ ಹೋಗಿದ್ದಾಗ ಅಲ್ಲಿ ನಾನು 14,000 ಅಲ್ಲಿ 2 ವಿಡಿಯೋ ಅಪ್ಲೋಡ್ ಮಾಡಿದೆ, ಪಾರ್ಟ್ 1 ಪಾರ್ಟ್ 2 2 ಸರಿ ಶಾಪಿಂಗ್ ಹೋಗಿದ್ದೆ. ಅದಕ್ಕೆ ಅದೇನೇ ಇವತ್ತವರೆಗೂ ಹೈಯೆಸ್ಟ್ ವ್ಯೂ ಆಗಿರೋ ವಿಡಿಯೋಸ್ ಒಂದು 14,000, ಆಲ್ಮೋಸ್ಟ್ 650 ಅವರ್ಸ್ ಕಂಪ್ಲೀಟ್ ಆಗಿದೆ 14,000 ವ್ಯೂಸಿಂದ. ಇನ್ನೊಂದು ಬಂದು 13,000 ಅವರ್ಸು, ಅದರಿಂದ ಆಲ್ಮೋಸ್ಟ್ ನನಗೆ 600 ಅವರ್ಸ್ ಕಂಪ್ಲೀಟ್ ಆಗಿದೆ. ಅದರಲ್ಲೇ ಹೈಯೆಸ್ಟ್ ಅವರ್ಸ್ ಕಂಪ್ಲೀಟ್ ಆಗಿರೋದು. ಶಾರ್ಟ್ಸಲ್ಲಿ ಏನು ಅವರ್ಸ್ ಕಂಪ್ಲೀಟ್ ಆಗುತ್ತೆ ಅದು ಇನ್ಕ್ಲೂಡ್ ಆಗೋದಿಲ್ಲ. ಲಾಂಗ್ ವಿಡಿಯೋಸಲ್ಲಿ ಕಂಪ್ಲೀಟ್ ಆಗೋ ಅವರ್ಸ್ ಮಾತ್ರನೇ 4000 ವಾಚ್ ಅವರ್ಸಲ್ಲಿ ಇನ್ಕ್ಲೂಡ್ ಆಗುತ್ತೆ. ಸೊ ಇದಿಷ್ಟು ನನ್ನ ಗ್ರೋತ್ ಗ್ರಾಫ್ ಅಂತ ಹೇಳ್ಬೋದು. ಶಾರ್ಟ್ಸೂ ಅಷ್ಟೇ, 30 ಡೇಸ್ ಸೀರೀಸು ಆಲ್ಮೋಸ್ಟ್ 100+ ಶಾರ್ಟ್ಸ್ನ ಅಪ್ಲೋಡ್ ಮಾಡಿದ್ದೀನಿ ಮತ್ತು 50 ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಮತ್ತು ನನಗೆ ಜಾಸ್ತಿ ರೀಚ್ ಸಿಗ್ತಾ ಇರೋ ವಿಡಿಯೋ ಬಂದು ನಾನು ಹೊರಗಡೆ ಹೋಗಿ ಶಾಪಿಂಗ್ ಮಾಡಿರೋದು, ಸ್ಯಾರಿ ಶಾಪಿಂಗ್ ಇರ್ಬೋದು, ಮತ್ತು ವರಮಹಾಲಕ್ಷ್ಮಿ ಶಾಪಿಂಗು. ಅದಾದಮೇಲಿಂದ ಒಂದು ಸೀರೆ ಅಂಗಡಿಗೆ ಹೋಗಿದ್ದೆ ಐ ಲೈಫ್ ಕಡೆಯಿಂದ. ಅಲ್ಲಿ ಯಾವ್ಯಾವ ರೀತಿ ಸೀರೆ ಕಲೆಕ್ಷನ್ಸ್ ಇದೆ ಅದನ್ನೆಲ್ಲ ತೋರಿಸಿದ್ದೀನಿ. ಸೊ ನಂಗೆ ಅನಿಸುತ್ತೆ ನನ್ನ ಆಡಿಯನ್ಸ್ಗೆ ಆ ರೀತಿ ವಿಡಿಯೋಸ್ ಇಷ್ಟ ಆಗ್ತಾ ಇದೆ ಅಂತ. ಜಾಸ್ತಿ ಜ್ಯುವೆಲರಿ, ಸ್ಯಾರೀಸು, ಡ್ರೆಸ್ಸಸ್ಸು, ಅದ್ರ ಮೇಲೆ ಹೇಗಿದೆ ಕಲೆಕ್ಷನ್ಸ್ ಹೊರಗಡೆ ಅಂತ ತೋರಿಸೋ ವೀಡಿಯೋಸ್ ನಿಮಗೆಲ್ಲ ಜಾಸ್ತಿ ಇಷ್ಟ ಆಗ್ತಾ ಇದೆ ಅಂತ ನಾನು ಅಂದ್ಕೊತೀನಿ. ನಿಮ್ಗೇನಾದರೂ ಆ ರೀತಿ ನಾನು ಅದು ನಿಮ್ಗೆ ಇಷ್ಟ ಆಗ್ತಾ ಇರೋದ್ರಿಂದ ನಾನು ಅಂದ್ಕೊಂಡೆ ಅದ್ರ ಬಗ್ಗೆನೇ ಸೀರೀಸ್ ಮಾಡೋಣ ಅಂತ. ಎವ್ರಿ ವೀಕು ಸ್ಯಾರಿದು ಎಲ್ಲೆಲ್ಲಿ ಅಂಗಡಿ ಚೆನ್ನಾಗಿದೆ ಅಲ್ಲಿ ಹುಡ್ಕೊಂಡು ಹೋಗ್ಬಿಟ್ಟು ಸ್ಯಾರಿದು ಸೀರೀಸ್ ಇರ್ಬೋದು, ಜ್ಯುವೆಲರಿ ಶಾಪ್ಸ್ ಯಾವ್ದು ಚೆನ್ನಾಗಿದೆ ಆ ಸೀರೀಸ್ ಇರ್ಬೋದು, ಆ ರೀತಿ ನಾನು ನೆಕ್ಸ್ಟ್ ಮಾಡೋಣ ಅಂತ ಇದ್ದೀನಿ. ನಿಮ್ಗೇನಾದರೂ ಅದರಲ್ಲಿ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಸೊ ದಟ್ ಐ ವಿಲ್ ಗೆಟ್ ಅ ಫೇರ್ ಐಡಿಯಾ. ನನ್ನ ಆಡಿಯನ್ಸ್ಗೆ ಏನು ಬೇಕು ಅದೇ ರೀತಿ ವೀಡಿಯೋಸ್ನ ಮಾಡೋದಕ್ಕೆ ನನಗೂ ಸಹ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಯಾವ ರೀತಿ ವೀಡಿಯೋಸ್ ನನ್ನ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದಿಷ್ಟು ಬಂದು ನಾನು ಹಾಕಿರೋ ಎಫರ್ಟ್ಸ್ ಮತ್ತು ನನಗೆ ಸಿಕ್ಕಿರೋ ಗ್ರೋತ್ ರೀಚ್ ಬಗ್ಗೆ ನಾನು ಕಂಪ್ಲೀಟ್ ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ. ಹೋಪ್ಫುಲಿ ಈ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿತ್ತು ಮತ್ತು ಯಾರ್ಯಾರು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಂತ ಇದ್ದೀರಾ ಅವ್ರಿಗೆ ಹೆಲ್ಪ್ಫುಲ್ ಆಗಿತ್ತು ಅಂತ ಅಂದ್ಕೊಂಡು ನನ್ನ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ತುಂಬ ಜಾಸ್ತಿ ಮಾತಾಡಿದರೆ ಇರಿಟೇಟ್ ಆಗಿದ್ರೆ ಸಾರಿ. ಯಾರು ಎಂಡಿಂಗ್ವರೆಗೂ ನೋಡಿದ್ದೀರಾ ಅವರು ಒಂದೇ ಒಂದು ಹಾರ್ಟ್ ಡ್ರಾಪ್ ಮಾಡಿ, ನಂಗೆ ಗೊತ್ತಾಗುತ್ತೆ ನೀವು ಆ ವಿಡಿಯೋನ ಎಂಡ್ವರೆಗೂ ನೋಡಿದ್ದೀರಾ ಅಂತ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್ ಆ್ಯಂಡ್ ಬಾಯ್.